ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ ಕರಾವಳಿಯ ಪ್ಲಾಸ್ಟಿಕ್ ಉದ್ಯಮಕ್ಕೂ ಕೂಡ ಈಗ ಹೊಡೆತ ಬೀಳ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಉಡುಪಿ ಜಿಲ್ಲೆಯ ಪ್ಲಾಸ್ಟಿಕ್ ಉದ್ಯಮ ಬಂದಾಗುವ ಭೀತಿಯನ್ನ ಎದುರಿಸ್ತಾ ಇದೆ. ಪ್ಲಾಸ್ಟಿಕ್ಗೆ ಹೇಗೆ ಹೊಡೆತ ಅಂತೀರಾ? ಉಭಯ ಜಿಲ್ಲೆಗಳಲ್ಲೂ ಸುಮಾರು 50ಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಉತ್ಪನ್ನ ಫ್ಯಾಕ್ಟರಿಗಳಿವೆ. ಪ್ರತಿ ತಿಂಗಳಿಗೆ ಸುಮಾರು 750 ಟನ್ ಪ್ಲಾಸ್ಟಿಕ್ ಅನ್ನ, ಅದರ ಸಿದ್ಧ ವಸ್ತುಗಳನ್ನು ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಈ ಪ್ಲಾಸ್ಟಿಕ್ ಏನಿದೆ ಇದು ಪೆಟ್ರೋಲಿಯಂನ ಬೈ ಪ್ರಾಡಕ್ಟ್. ಅದರ ಕಚ್ಚಾ ವಸ್ತುವಿನಿಂದ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ತಯಾರಿಸಲಾಗತ್ತೆ. ಹೀಗಾಗಿನೇ ಕಚ್ಚಾ ತೈಲದ ಎಫೆಕ್ಟ್ ಇದರ ಮೇಲೆ ಬೀರಿರುವಂಥದ್ದು. ಅದಕ್ಕೆ ಕಾರಣ ಏನು? ಯುದ್ಧದಿಂದ ಪ್ರತಿ ಬ್ಯಾರಲ್ಗೆ $100 ತಲುಪಿದೆ ಈಗ ಕಚ್ಚಾ ತೈಲದ ಬೆಲೆ. ಸುಮಾರು 70% ಏರಿಕೆ ಆಗಿರೋದು, ಅಂದರೆ ಶೇಕಡ 70% ಏರಿಕೆಯಾದ ಹಿನ್ನೆಲೆಯಲ್ಲಿ ಕಚ್ಚಾ ವಸ್ತುಗಳ ಬೆಲೆ, ಕಚ್ಚಾ ತೈಲದ ಬೆಲೆ ಅಲ್ಲ, ಅದರಿಂದ ಬರ್ತಾ ಇದ್ದಂತಹ ಪೆಟ್ರೋಲಿಯಂನ ಬೈ ಪ್ರಾಡಕ್ಟ್ ಏನಿದೆ, ಕಚ್ಚಾ ವಸ್ತುಗಳೇನು ತಗೋತಾ ಇದ್ರು ಅವರು ಪ್ಲಾಸ್ಟಿಕ್ಕಿಗೆ, ಅದರ ರೇಟ್ಗಳೇನಿದೆ ಅದು 70%ನಷ್ಟು, ಶೇಕಡ 70% ಹೆಚ್ಚಾಗಿದೆ. ಜೊತೆಗೆ ಅಲಭ್ಯತೆ ಕೂಡ ಕಾಡ್ತಾ ಇದೆ. ಹೀಗಾಗಿ ಪ್ಲಾಸ್ಟಿಕ್ ಉದ್ಯಮ ಬಂದಾಗುವ ಆತಂಕ ಎದುರಾಗಿರುವಂಥದ್ದು. ನಮ್ಮ ಪ್ರತಿನಿಧಿ ಕಿರಣ್ ಅಲ್ಲಿ ಒಂದು ಮಾಲೀಕರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡ್ಕೊಂಬರೋಣ. ಮಧ್ಯಪ್ರಾಚ್ಯದಲ್ಲಿ ಭುಗಿಲೆದ್ದಿರುವಂತಹ ಯುದ್ಧ ಹಲವಾರು ಉದ್ಯಮಗಳ ಮೇಲೆ ಪರಿಣಾಮ ಬೀರ್ತಿದೆ. ಅದರಲ್ಲೂ ನಮ್ಮ ದೇಶದ ಪ್ಲಾಸ್ಟಿಕ್ ಇಂಡಸ್ಟ್ರಿ ಮೇಲೆ ಬಹಳ ಒಂದು ಹೊಡೆತ ನೀಡುತ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಉದ್ಯಮಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಈ ಪ್ಲಾಸ್ಟಿಕ್ ಇಂಡಸ್ಟ್ರಿ, ಯಾಕಂದ್ರೆ ಒಂದು ಕೊಲ್ಲಿ ರಾಷ್ಟ್ರಗಳಿಂದ ತೈಲ ಬರ್ತಾ ಇಲ್ಲ, ಪೆಟ್ರೋಲ್ ಬರ್ತಾ ಇಲ್ಲ, ಅದರ ಬೈ ಪ್ರಾಡಕ್ಟ್ ಅಲ್ಲಿ ಪ್ಲಾಸ್ಟಿಕ್ ತಯಾರು ಮಾಡ್ತಾ ಇರುವಂತ ಯಾವ ರೀತಿ ಹೊಡೆತ ಬೀಳ್ತಾ ಇದೆ? ಅಂದರೆ ಪ್ಲಾಸ್ಟಿಕ್ ಉದ್ಯಮಕ್ಕೆ ಪ್ಲಾಸ್ಟಿಕ್ ರಾ ಮೆಟೀರಿಯಲ್ ಇರೋದು ಪೆಟ್ರೋಲಿಯಂ ಪ್ರಾಡಕ್ಟಿಂದಾಗಿ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಈಗ ಕ್ರೂಡ್ ಆಯಿಲ್ ಬರ್ತಾ ಇಲ್ಲ, ಅಥವಾ ಬಂದರೂ ಕೂಡ $50 ಇದ್ದದ್ದು $100 ಆಗಿದೆ. ಇದರಿಂದಾಗಿ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಇದ್ದು ನಮ್ಮದು ರಾ ಮೆಟೀರಿಯಲ್ ಅದರದ್ದು ಕಾಸ್ಟ್ ತುಂಬ ಬಟ್ 70 to 80% ಜಾಸ್ತಿ ಆಗಿದೆ. ಮತ್ತು ಸಪ್ಲೈ ಕೂಡ ಸರಿ ಸಿಗ್ತಾ ಇಲ್ಲ. ಸೊ ಇದರಿಂದಾಗಿ ನಮ್ಮ ಇಂಡಸ್ಟ್ರಿಗೆ ತುಂಬ ಪೆಟ್ಟು ಬಿದ್ದಿದೆ. ಒಂದು ಪ್ರೊಡಕ್ಷನ್ ಕಡಿಮೆ ಆಗಿದೆ, ಇನ್ನೊಂದು ಪ್ರಾಡಕ್ಟ್ ರೇಟ್ ಜಾಸ್ತಿ ಆಗಿದೆ. ಅದರಿಂದಾಗಿ ಕೂಡ ತುಂಬ ಒಂದು ಎಫೆಕ್ಟ್ ಬಿದ್ದಿದೆ. ಸರ್, ಈಗ ಮೊದಲು ಎಷ್ಟು ಪ್ರೊಡಕ್ಷನ್ ಆಗ್ತಾ ಇತ್ತು ನಿಮ್ಮ ಯೂನಿಟ್ ಅಲ್ಲಿ, ಈಗ ಅದು ಎಷ್ಟಕ್ಕೆ ಇಳಿದಿದೆ? ಅಲ್ಲ, ಮೊದಲು ನಾವು ಒಂದು 20-25 ಟನ್ ಮಾಡ್ತಾ ಇದ್ದೆವು. ಈಗ ಅದು 10-12 ಟನ್. ಅದು ಕೂಡ ಮಾಡಿ ಕೂಡ ಅದು ಮಾರ್ಕೆಟಿಂಗ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅಂದರೆ ಮತ್ತೆ ನಮ್ಮ ಈಗಿನ ಸಿಗುವ ರಾ ಮೆಟೀರಿಯಲ್ ರೇಟ್ ನಾವು ಮಾಡಿ ಅದನ್ನು ಪ್ರೊಸೆಸ್ ಮಾಡಿ ಕೊಡಲಿಕ್ಕೆ ಅಷ್ಟು ನಮಗೆ ರೇಟ್ ಕೂಡ ಸಿಗ್ತಾ ಇಲ್ಲ. ಸೊ ಇದರಿಂದಾಗಿ ಎಲ್ಲ ಯೂನಿಟ್ಗೆ ಲಾಸಲ್ಲೇ ಈಗ ನಡೆಸ್ತಾ ಉಂಟು ಎಲ್ಲವೂ. ಈಗ ಟೋಟಲ್ ನಮ್ಮ ದೇಶದಲ್ಲಿ ಎಷ್ಟು ಯೂನಿಟ್ಗಳಿದೆ, ಅಂದರೆ ಪ್ಲಾಸ್ಟಿಕ್ ತಯಾರು ಮಾಡುವಂತ ಎಷ್ಟು ಯೂನಿಟ್ಗಳಿದೆ? ಅದರಲ್ಲೂ ಎಷ್ಟು ಯೂನಿಟ್? ಒಂದು ನಮ್ಮ ಸ್ಟೇಟ್ ಇದು ದೇಶದಲ್ಲಿ ಒಂದು 50,000 ಪ್ಲಾಸ್ಟಿಕ್ ಯೂನಿಟ್ ಇರ್ಬೋದು. ಅದರಲ್ಲಿ ಮೋಸ್ಟ್ಲಿ MSME ಯೂನಿಟ್ಸೇ ಇರೋದು, ಸಣ್ಣ ಯೂನಿಟ್ಸೇ ಇರೋದು. ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಖಾಲಿ ಪ್ಲಾಸ್ಟಿಕ್ ಬ್ಯಾಗ್ ಮಾತ್ರ ಅಲ್ಲ, ಪ್ಲಾಸ್ಟಿಕ್ ಚೇರ್ಸ್ ಉಂಟು, ಪ್ಲಾಸ್ಟಿಕ್ ಟೇಬಲ್ಸ್ ಉಂಟು, ಹಾಗೆ ತುಂಬ ಪ್ರಾಡಕ್ಟ್ಸ್ ಉಂಟು. ಪ್ಲಾಸ್ಟಿಕ್ ಪೈಪ್ಸ್ ಉಂಟು, ಇರಿಗೇಷನ್ಗೆ ಪ್ಲಾಸ್ಟಿಕ್ ಪೈಪ್ಸ್ ಉಂಟು. ಅದಕ್ಕೂ ಕೂಡ ತುಂಬ ಪೆಟ್ಟು ಬಿದ್ದಿದೆ. ಈಗ ಅಗ್ರಿಕಲ್ಚರ್ಗೂ ಕೂಡ ಇದು ಎಫೆಕ್ಟ್ ಆಗ್ತವೆ. ನಮ್ಮ ಈ ಮಂಗಳೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ಫ್ಯಾಕ್ಟರೀಸ್ಗಳಿದೆ? ಮಂಗಳೂರು ಮತ್ತು ಉಡುಪಿ ಅವಿಭಜಿತ ಜಿಲ್ಲೆಯಲ್ಲಿ ಒಂದು 50 ಪ್ಲಾಸ್ಟಿಕ್ ಯೂನಿಟ್ಸ್ ಉಂಟು, ಈಗಾಗಲೇ ಉಂಟು. ಅದರಲ್ಲಿ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಬ್ಯಾಗ್ಸ್ ಉಂಟು, ಪ್ಲಾಸ್ಟಿಕ್ ಓವನ್ ಸ್ಯಾಕ್ಸ್ ಉಂಟು, ಮತ್ತು ಪ್ಲಾಸ್ಟಿಕ್ ಟ್ಯಾಂಕ್ಸ್ ಉಂಟು. ಅಂಥದ್ದೆಲ್ಲ ಕೆಲವು ಪ್ಲಾಸ್ಟಿಕ್ ಮತ್ತು ಟಾಯ್ಸ್ ಉಂಟು, ಮತ್ತು ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಉಂಟು. ಪ್ಲಾಸ್ಟಿಕ್ ಮೆಷಿನರಿ ಯೂನಿಟ್ ಕೂಡ ಉಂಟು ನಮ್ಮಲ್ಲಿ, ಎಕ್ಸ್ಪೋರ್ಟ್ ಮಾಡ್ತಾರೆ. ಪ್ಲಾಸ್ಟಿಕ್ ಚೇರ್ಸ್ ಎಕ್ಸ್ಪೋರ್ಟ್ ಮಾಡ್ತಾರೆ, ಹಾಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಯುದ್ಧದಿಂದಾಗಿ ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇದೆ. ಒಂದು ವೇಳೆ ಈ ಯುದ್ಧ ಮತ್ತೆ ಮುಂದುವರೆದ್ರೆ ಯಾವ ರೀತಿಯ ಪರಿಣಾಮ ಈ ಪ್ಲಾಸ್ಟಿಕ್ ಇಂಡಸ್ಟ್ರಿ ಮೇಲೆ? ಅದೇ, ಈಗ ಯುದ್ಧ ಮುಂದುವರೆದ್ರೆ ನಮ್ಮದು ಕ್ರೂಡ್ ಆಯಿಲ್ ಸಪ್ಲೈ ಹೇಗೆ ಅಂತ ಅದರದ್ದು ನಮ್ಮದು ಪರಿಸ್ಥಿತಿ ನೋಡಬೇಕು. ಕ್ರೂಡ್ ಆಯಿಲ್ ಸಪ್ಲೈ ಕಡಿಮೆ ಆದರೆ ಕೂಡ ಇದು ಜಾಸ್ತಿ ಆದರೆ, ಇದಕ್ಕಿಂತ ಜಾಸ್ತಿ ಆದರೆ, ಇಂಪ್ರೂವ್ ಆದರೆ, ಅದು ಸ್ವಲ್ಪ ನಮ್ಮದು ಪೆಟ್ರೋಲಿಯಂ ಪ್ರಾಡಕ್ಟ್ ಇಲ್ಲ ಕಂಪನಿ ಉಂಟಲ್ಲ, ಅದನ್ನು ವರ್ಕ್ ಮಾಡ್ಬೋದು, ಅವರಿಗೆ ಕೂಡ ಹಾಗೆ ಮಾಡ್ಬೋದು. ಆದರೆ ರೇಟ್ ಉಂಟಲ್ಲ, ಇದು ಎಷ್ಟು ಕಡಿಮೆ ಆಗುವ ಚಾನ್ಸಸ್ ಭಾರಿ ತುಂಬ, ಮೊದಲನೇ ರೇಟ್ ಬರುವ ಚಾನ್ಸಸ್ ತುಂಬ ಕಡಿಮೆ ಉಂಟು. ಅಂತ ಹೇಳಿದ್ರೆ ಈಗ ಕಾಸ್ಟ್ ತುಂಬ ಆಗಿದೆ. ಇನ್ನೂ ಕೂಡ ಆಯಿಲ್ ಈಗ ಒಂದು ವೇಳೆ ನಿಂತರೂ ಕೂಡ ಈ ಆಯಿಲ್ ಎಷ್ಟು ಡೌನ್ ಆಗ್ಬೋದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರ ಸಪ್ಲೈ ಫ್ಯಾಕ್ಟರಿ ಇಸ್ ಇಂಪಾರ್ಟೆಂಟ್. ಒಂದು ವೇಳೆ ಇದೇ ತರದ ಪರಿಸ್ಥಿತಿ ಮುಂದುವರೆದ್ರೆ ಫ್ಯಾಕ್ಟರೀಸ್ಗಳು ಬಂದಾಗುವ ಚಾನ್ಸಸ್ ತುಂಬ ಇದೆ. ಖಂಡಿತ ಸಣ್ಣ ಯೂನಿಟ್ಗಳು ಖಂಡಿತ ಬಂದಾಗ್ತದೆ. ಒಂದು
ಡಿಮಾಂಡ್ ಕಡಿಮೆ ಆಗ್ತದೆ, ಒಂದು ಹೈ ಪ್ರಾಡಕ್ಟ್ ರೇಟ್ ಆಗ್ತದೆ, ಮತ್ತು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗ್ತದೆ. ಮತ್ತು ಯಾರು ಕೂಡ ಸ್ಟಾಕ್ ಇಟ್ಕೊಳ್ಳಿಕ್ಕೆ ಹೆದರ್ತಾರೆ. ಒಂದು ವೇಳೆ ಯುದ್ಧ ನಿಂತರೆ ರಾ ಮೆಟೀರಿಯಲ್ ರೇಟ್ ಡೌನ್ ಆಗ್ಬೋದು ಅಂತ ಒಂದು ಭೀತಿ ಕೂಡ ಉಂಟು. ಅದರಿಂದಾಗಿ ಎಫೆಕ್ಟ್ ಖಂಡಿತ ಆಗ್ತದೆ. ಸಣ್ಣ ಸಣ್ಣ ಯೂನಿಟ್ನವರು ಕ್ಲೋಸೇ ಮಾಡಬೇಕಾಗ್ತದೆ. ಧನ್ಯವಾದ. ಇದು ಉದ್ಯಮಿಯವರ ಮಾತು. ಯಾಕಂದ್ರೆ ಈ ಒಂದು ಏನು ಪ್ಲಾಸ್ಟಿಕ್ ಇಂಡಸ್ಟ್ರಿ ಇದೆ ಅದು ಡಿಪೆಂಡ್ ಆಗಿರುವಂಥದ್ದೇ ಪೆಟ್ರೋಲ್ ಬೈ ಪ್ರಾಡಕ್ಟ್ಗಳ ಮೇಲೆ. ಅದು ಬರದೇ ಇದ್ರೆ ಇಡೀ ಯೂನಿಟ್ಗಳು ಅಂದ್ರೆ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿಯಲ್ಲಿ 50 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿವೆ. ಅವು ಎಫೆಕ್ಟ್ ಆದ್ರೆ ಈ ಎಲ್ಲಾ ಇಂಡಸ್ಟ್ರಿಗಳ ಅರ್ಧಕ್ಕರ್ಧ ಇಂಡಸ್ಟ್ರಿಗಳು ಬಂದ್ ಆಗುವಂತ ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಗ, ನ್ಯೂಸ್ ಫಸ್ಟ್, ಮಂಗಳೂರು.